ಲಕ್ ಎಂಬ ಆ ಒಂದು ಶಬ್ದಕ್ಕೆ ತುಂಬಾನೇ ಅರ್ಥವಿದಾವೆ. ಅದೇ ಕ್ರಿಕೆಟ್ನಲ್ಲಿ ಈ ಲಕ್ ಎನ್ನುವ ಪದ ಕೆಲವೊಂದು ಕಡೆ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಕ್ರಿಕೆಟ್ ಪಂದ್ಯದಲ್ಲಿ ಈ ಲಕ್ ಎನ್ನುವ ಪದವನ್ನು ಬಹಳಷ್ಟು ಸತಿ ಕೇಳಿರ್ತೀರಾ. ಆಸ್ಟ್ರೇಲಿಯಾ ಅಂತ ಡಾಮಿನೇಟ್ ಟೀಮ್ ಅನ್ನು ಲಕ್ಕಿ ಟೀಮ್ ಅಂತಾನೂ ಮತ್ತು ಸೌತ್ ಆಫ್ರಿಕಾ, ಅಫ್ಘಾನಿಸ್ತಾನದಂತಹ ಟೀಮ್ಗಳನ್ನು ಅನ್ಲಕ್ಕಿ ಟೀಮ್ಸ್ ಅಂತಾನೂ ಕರೆಯೋದನ್ನ ಕೇಳಿರ್ತೀರಾ. ಆದರೆ ನನ್ನ ಪ್ರಕಾರ ಅನ್ಲಕ್ಕಿ ಟೀಮ್ ಅಂದರೆ ಅದು ನ್ಯೂಜಿಲ್ಯಾಂಡ್ ಕ್ರಿಕೆಟ್ ಟೀಮ್. No team comes close to New Zealand in terms of unlucky. Come, let's discuss about it. ನ್ಯೂಜಿಲೆಂಡ್ ಎಂಬ ಆ ಒಂದು ಚಿಕ್ಕ ದೇಶ ಟ್ಯಾಲೆಂಟೆಡ್ ಪ್ಲೇಯರ್ಸ್ನ ಈ ಕ್ರಿಕೆಟ್ ಜಗತ್ತಿಗೆ ಕೊಟ್ಟರೂ ಕೂಡ ಒಂದೇ ಒಂದು ICC ವರ್ಲ್ಡ್ ಕಪ್ ಟ್ರೋಫಿ ತನ್ನದಾಗಿಸಿಕೊಂಡಿಲ್ಲ. ನಿಮಗೆ ಕೇಳೋಕೆ ಆಶ್ಚರ್ಯವಾಗಬಹುದು, 3 T20 ವರ್ಲ್ಡ್ ಕಪ್ ಮತ್ತು 8 ODI ವರ್ಲ್ಡ್ ಕಪ್ಗಳಲ್ಲಿ ನ್ಯೂಜಿಲೆಂಡ್ ನಾಕ್ಔಟ್ವರೆಗೂ ಹೋಗಿದೆ. ಆದರೆ ಅದರಲ್ಲಿ ಒಂದೇ ಒಂದು ಟೂರ್ನಮೆಂಟ್ ಗೆಲ್ಲೋಕೆ ಆಗಿಲ್ಲ. ನಾವು ನೋಡಿದ ಹಾಗೆ 2019 ODI ವರ್ಲ್ಡ್ ಕಪ್ನ ಡ್ರಾಮ್ಯಾಟಿಕ್ ಫೈನಲ್ ಮತ್ತು 2021 T20 ವರ್ಲ್ಡ್ ಕಪ್ನ ಫೈನಲ್, ಇಂತಹ ತುಂಬಾನೇ ಟೂರ್ನಮೆಂಟ್ಸ್ ಅಲ್ಲಿ ನ್ಯೂಜಿಲೆಂಡ್ ಅನ್ಲಕ್ಕಿ ಎಂದು ಸಾಬೀತು ಮಾಡಿದೆ. ಕೆಲವೊಂದು ಸತಿ ಅಪೋನೆಂಟ್ ಟೀಮ್ ಜೊತೆ ಸೋಲು ಕಂಡರೆ ಮತ್ತೊಂದು ಸತಿ ಕ್ರಿಕೆಟ್ ರೂಲ್ಸ್ ಇಂದ ಸೋಲು ಕಂಡಿದೆ. ಬನ್ನಿ ಈ ಅನ್ಲಕ್ಕಿ ಟೀಮ್ನ ಹಿಸ್ಟ್ರಿ ನೋಡೋಣ. 1929 ಮೊದಲ ಸಾರಿ ನ್ಯೂಜಿಲೆಂಡ್ಗೆ ಟೆಸ್ಟ್ ಸ್ಟೇಟಸ್ ಸಿಕ್ತು. ಸತತ 45 ಸೋಲಿನ ನಂತರ 1956 ವೆಸ್ಟ್ ಇಂಡೀಸ್ ವಿರುದ್ಧ ಮೊದಲ ಗೆಲುವು ದಾಖಲಿಸಿತು. ಈ ಮೊದಲ ಗೆಲುವು ಈ ಚಿಕ್ಕ ದೇಶಕ್ಕೆ ಒಂದು ಸ್ಪೆಷಲ್ ಮೂಮೆಂಟ್ ಆಗಿತ್ತು. 1970 1980 ಮಧ್ಯದಲ್ಲಿ ರಿಚರ್ಡ್ ಆರ್ಡ್ಲಿ ಮತ್ತು ಮಾರ್ಟಿನ್ ಕ್ರೋ ಅಂತ ಪ್ಲೇಯರ್ಸ್ ರೈಸ್ ಆದರು. ಅಂಡ್ ಗೆಸ್ ವಾಟ್, ದ ರೈಸ್ ಆಫ್ ದೀಸ್ ಪ್ಲೇಯರ್ಸ್ ಇಸ್ ದ ಬಿಗಿನಿಂಗ್ ಆಫ್ ನ್ಯೂ ಎರಾ ಇನ್ ನ್ಯೂಜಿಲೆಂಡ್ ಕ್ರಿಕೆಟ್. ಬನ್ನಿ ನ್ಯೂಜಿಲೆಂಡ್ ಟೀಮ್ನ ಇಂಪಾರ್ಟೆಂಟ್ ODI ಮ್ಯಾಚಸ್ ಬಗ್ಗೆ ಮಾತಾಡೋಣ. ಲೆಟ್ಸ್ ಡೈವ್ into it. 1992 ಕ್ರಿಕೆಟ್ ವರ್ಲ್ಡ್ ಕಪ್ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಜಂಟಿಯಾಗಿ ಹೋಸ್ಟ್ ಮಾಡಿದ್ದರು. ನ್ಯೂಜಿಲೆಂಡ್ ತಮ್ಮ ತಾಯ್ನಾಡಲ್ಲಿ ಆಡಿದ ಮೊದಲ ವರ್ಲ್ಡ್ ಕಪ್ ಇದಾಗಿತ್ತು. ಈ ವರ್ಲ್ಡ್ ಕಪ್ ಅಲ್ಲಿ ನ್ಯೂಜಿಲೆಂಡ್ ನ ಆರಂಭ ತುಂಬಾ ಚೆನ್ನಾಗಿಯೇ ಆಗಿತ್ತು. ಓಪನಿಂಗ್ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾ ಅಂತ ಬಲಿಷ್ಠ ತಂಡವನ್ನು 37 ರನ್ಗಳಿಂದ ಸೋಲಿಸಿ ಶುಭಾರಂಭ ಮಾಡಿದ್ದರು. ಆಮೇಲೆ ಶ್ರೀಲಂಕಾವನ್ನು 6 ವಿಕೆಟ್ ಇಂದ ಸೋಲಿಸಿದರು. ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾವನ್ನು ಸೋಲಿಸಿದ ನಂತರ ಸೌತ್ ಆಫ್ರಿಕಾ, ಜಿಂಬಾಬ್ವೆ, ವೆಸ್ಟ್ ಇಂಡೀಸ್ ಮತ್ತು ಇಂಡಿಯಾದಂತಹ ಬಲಿಷ್ಠ ತಂಡಗಳನ್ನು ಸೋಲಿಸಿ ಕಪ್ ಗೆಲ್ಲುವಲ್ಲಿ ತುಂಬಾನೇ ಸ್ಟ್ರಾಂಗ್ ಕಂಟೆಂಡರ್ ಆದರು. ಆದರೆ ಅವರ ಲಕ್ ನ ಗೇಮ್ ಶುರುವಾಗಿದ್ದೇ ಇಲ್ಲಿಂದ. ಗ್ರೂಪ್ ಸ್ಟೇಜ್ ನ ಲಾಸ್ಟ್ ಮ್ಯಾಚ್ ಅಲ್ಲಿ ಪಾಕಿಸ್ತಾನ ವಿರುದ್ಧ 7 ವಿಕೆಟ್ಸ್ ಇಂದ ಸೋತರು. ಆಗಲೇ ಸೆಮಿಫೈನಲ್ ಅಲ್ಲಿ ತಮ್ಮ ಜಾಗವನ್ನು ಖಾತ್ರಿಗೊಳಿಸಿದ್ದ ಕಿವಿಗೆ ಈ ಸೋಲು ಅಷ್ಟೇನು ಪ್ರಭಾವ ಬೀರಲಿಲ್ಲ. ಆದರೆ ಮತ್ತೊಂದು ಸತಿ ಸೆಮಿಫೈನಲ್ ಅಲ್ಲಿ ಅದೇ ಪಾಕಿಸ್ತಾನದ ವಿರುದ್ಧ ಪಂದ್ಯ ಆಡಬೇಕಿತ್ತು. ಇಂದಿನ ಹೀನಾಯ ಸೋಲಿನಿಂದ ಎಚ್ಚೆತ್ತಿದ್ದ ಕಿವಿ ತಂಡ ಮಾರ್ಟಿನ್ ಕ್ರೋ ಅವರ ಅದ್ಭುತ 96 ಇನ್ನಿಂಗ್ಸ್ ಇಂದ ನ್ಯೂಜಿಲೆಂಡ್ 262 ರನ್ ಕಲೆ ಹಾಕಿತು. ಆದರೆ ಈ ಟೋಟಲ್ ಅನ್ನು ಪಾಕಿಸ್ತಾನ 49 ಓವರ್ ಅಲ್ಲೇ ಅಚೀವ್ ಮಾಡಿತ್ತು. ಪಾಕಿಸ್ತಾನ ಸೆಮಿಫೈನಲ್ ಅಲ್ಲಿ ನ್ಯೂಜಿಲೆಂಡ್ ಅನ್ನು ಸೋಲಿಸಿ ಮತ್ತು ಇದೇ ಟೂರ್ನಮೆಂಟ್ ಅಲ್ಲಿ ತನ್ನ ಮೊದಲ ವರ್ಲ್ಡ್ ಕಪ್ ಅನ್ನು ತನ್ನದಾಗಿಸಿಕೊಂಡಿತು. ನ್ಯೂಜಿಲೆಂಡ್ ಈ ಟೂರ್ನಮೆಂಟ್ ಅಲ್ಲಿ ತುಂಬಾನೇ ಡಾಮಿನೇಟ್ ಮಾಡಿತ್ತು. ಕ್ವಾಲಿಟಿ ಕ್ರಿಕೆಟ್ ಆಡಿದರೂ ಕೂಡ ಕಪ್ ಗೆಲ್ಲುವಲ್ಲಿ ಯಶಸ್ವಿ ಆಗಲಿಲ್ಲ. ಆದರೆ ಈ ಟೂರ್ನಮೆಂಟ್ ನ್ಯೂಜಿಲೆಂಡ್ ಗೆ ಒಂದು ಅದ್ಭುತ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕೊಟ್ಟಿತ್ತು. ಈ ಆರ್ಟ್ ಬ್ರೇಕ್ ನಂತರ ನ್ಯೂಜಿಲೆಂಡ್ ಆಟ ಬೇರೆ ಲೆವೆಲ್ ಆಗಿತ್ತು. ತುಂಬಾನೇ ಬೈಲ್ಯಾಟರಲ್ ಸೀರೀಸ್ ಕೂಡ ಗೆದ್ದಿತ್ತು. ನಂತರ 1999 ವರ್ಲ್ಡ್ ಕಪ್ ಬರುತ್ತೆ. ನ್ಯೂಜಿಲೆಂಡ್ ಕ್ರಿಕೆಟ್ ಫ್ಯಾನ್ಸ್ ಈ ವರ್ಲ್ಡ್ ಕಪ್ ಗಾಗಿ ಕಾತುರದಿಂದ ಕಾಯ್ತಾ ಇದ್ರು. ನ್ಯೂಜಿಲೆಂಡ್ ಸ್ಟಾರ್ಟಿಂಗ್ ಅಲ್ಲಿ ಬಾಂಗ್ಲಾದೇಶ, ಆಸ್ಟ್ರೇಲಿಯಾವನ್ನು ಸೋಲಿಸಿತು. ನಂತರ ವೆಸ್ಟ್ ಇಂಡೀಸ್ ವಿರುದ್ಧ 7 ವಿಕೆಟ್ಸ್ ಇಂದ ಮತ್ತು ಪಾಕಿಸ್ತಾನ ವಿರುದ್ಧ 62 ರನ್ಗಳಿಂದ ಹೀನಾಯ ಸೋಲು ಅನುಭವಿಸಿತು. ನಂತರ ಸ್ಕಾಟ್ಲೆಂಡ್ ಅನ್ನು ಸೋಲಿಸಿ ಬೌನ್ಸ್ ಬ್ಯಾಕ್ ಮಾಡಿತು. ಅದರ ನಂತರದ ಮ್ಯಾಚ್ ಮಳೆಯಿಂದ ರದ್ದಾಯಿತು. ಆದರೂ ಸೂಪರ್ 6 ಅಲ್ಲಿ ಇಂಡಿಯಾದ ವಿರುದ್ಧ ಮೆಮೊರಬಲ್ ಜಯ ದಾಖಲಿಸಿ ಸೆಮಿಫೈನಲ್ ಗೆ ಆಯ್ಕೆಯಾದರು. ಆದರೆ ಸೆಮಿಫೈನಲ್ ಅಲ್ಲಿ ಮತ್ತೆ ಎದುರಾಳಿ ಆಗಿದ್ದು ಅದೇ ಪಾಕಿಸ್ತಾನ ತಂಡ. 1992 ವರ್ಲ್ಡ್ ಕಪ್ ಸೆಮಿಫೈನಲ್ ಸೋಲಿನ ಸೇಡು ತೀರಿಸಿಕೊಳ್ಳುವ ಅವಕಾಶ ಇತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಸೈಯದ್ ಅನ್ವರ್ ಅವರ ರಿಮಾರ್ಕಬಲ್ ಸೆಂಚುರಿಯಿಂದ ಪಾಕಿಸ್ತಾನ 9 ವಿಕೆಟ್ ನಿಂದ ಗೆಲುವು ದಾಖಲಿಸಿತ್ತು. ಈ ತರ ಎರಡನೇ ಸರಿ ನ್ಯೂಜಿಲೆಂಡ್ ಸೆಮಿಫೈನಲ್ ಅಲ್ಲಿ ಸೋಲನ್ನು ಅನುಭವಿಸಿತು. ಇದರ ನಂತರ ನ್ಯೂಜಿಲೆಂಡ್ ಟೀಮ್ಗೆ ಮೋಸ್ಟ್ ಅನ್ಲಕ್ಕಿ ಟೀಮ್ ಎಂಬ ಹಣೆಪಟ್ಟ ಬಿತ್ತು. ಆದರೂ ಕ್ರಿಕೆಟ್ ಜಗತ್ತು ಈ ಟೀಮ್ ಅನ್ನು ಚೋಕರ್ ಪರ್ಸ್ಪೆಕ್ಟಿವ್ ಇಂದ ಯಾವತ್ತೂ ನೋಡಿರಲಿಲ್ಲ. ಅದಕ್ಕೆ ಕಾರಣ ಅವರ ಬೈಲ್ಯಾಟರಲ್ ಸೀರೀಸ್ ಪರ್ಫಾರ್ಮೆನ್ಸ್. ನಂತರ ಶುರುವಾಯಿತು 2007 ವರ್ಲ್ಡ್ ಕಪ್. ಈ ಟೂರ್ನಮೆಂಟ್ ಅಲ್ಲಿ ನ್ಯೂಜಿಲೆಂಡ್ ತಮ್ಮ ಎಲ್ಲಾ ಗ್ರೂಪ್ ಸ್ಟೇಜ್ ಮ್ಯಾಚಸ್ ಅನ್ನು ಗೆದ್ದಿತ್ತು ಮತ್ತು 2007 ಕಪ್ ಗೆಲ್ಲುವಲ್ಲಿ ಸ್ಟ್ರಾಂಗ್ ಕಂಟೆಂಡರ್ ಆಯಿತು. ಸೂಪರ್ 8 ಸ್ಟಾರ್ಟಿಂಗ್ ಅಲ್ಲಿ ಕಿವೀಸ್ ಬಾಂಗ್ಲಾದೇಶ ಮತ್ತು ಐರ್ಲೆಂಡ್ ಅನ್ನು ಸೋಲಿಸಿದರು. ಇದಾದ ನಂತರ ನ್ಯೂಜಿಲೆಂಡ್ ಪರ್ಫಾರ್ಮೆನ್ಸ್ ತುಂಬಾನೇ ಡೌನ್ ಆಗುತ್ತೆ. ಶ್ರೀಲಂಕಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ವಿರುದ್ಧ ಸೋತ ನಂತರ ನ್ಯೂಜಿಲೆಂಡ್ ಸೂಪರ್ 8 ಅಲ್ಲಿ 3rd ರ್ಯಾಂಕ್ ಅಲ್ಲಿ ಫಿನಿಶ್ ಮಾಡುತ್ತೆ. ನಂತರ ಕಿವೀಸ್ಗೆ ಸೆಮಿಫೈನಲ್ ಅಲ್ಲಿ ಮತ್ತೊಂದು ಹಾರ್ಟ್ ಬ್ರೇಕ್. ಕಿಂಗ್ಸ್ಟೌನ್ ಅಲ್ಲಿ ನಡೆದ ಆ ಪಂದ್ಯದಲ್ಲಿ ಶ್ರೀಲಂಕಾ ನ್ಯೂಜಿಲೆಂಡ್ ಅನ್ನು 81 ರನ್ಗಳಿಂದ ಸೋಲಿಸಿತು. ಆ ಮ್ಯಾಚ್ ಅಲ್ಲಿ ಮಹಿಳಾ ಜಯವರ್ಧನೆ ಸೆಂಚುರಿ ಆ ಮ್ಯಾಚಿನ ದಿಕ್ಕೆ ಬದಲಾಯಿಸಿತ್ತು. 2007 ವರ್ಲ್ಡ್ ಕಪ್ ನ್ಯೂಜಿಲೆಂಡ್ ಕ್ರಿಕೆಟ್ ಟೀಮ್ಗೆ ಮತ್ತೊಂದು ಹಾರ್ಡ್ ಲಕ್ ಆಗಿ ಸಾಬೀತು ಆಯಿತು. ಇದೇ ಶ್ರೀಲಂಕಾ 2011 ವರ್ಲ್ಡ್ ಕಪ್ ಅಲ್ಲಿ ನ್ಯೂಜಿಲೆಂಡ್ ಅನ್ನು ಮತ್ತದೇ ಸೆಮಿಫೈನಲ್ ಅಲ್ಲಿ ಸೋಲಿಸಿತು. 2011 ನ್ಯೂಜಿಲೆಂಡ್ ಟೀಮ್ ಅಲ್ಲಿ ಬ್ರಂಡನ್ ಮೆಕ್ಲಮ್, ಜೆಸ್ಸಿ ರೈಡರ್, ಜಾಶ್ ಟೈಲರ್, ಗುಪ್ತಿಲ್, ಕೇನ್ ವಿಲಿಯಮ್ಸ್ ನಂತಹ ಸ್ಟಾರ್ ಆಟಗಾರರು ಇದ್ದರೂ ಶ್ರೀಲಂಕಾದ ಸಾಲಿಡ್ ಪರ್ಫಾರ್ಮೆನ್ಸ್ ಇಂದ ಸೋಲನುಭವಿಸಬೇಕಾಯಿತು. ಇಲ್ಲಿಗೆ ನ್ಯೂಜಿಲೆಂಡ್ 4 ಸತಿ ವರ್ಲ್ಡ್ ಕಪ್ ಸೆಮಿಫೈನಲ್ ಇಂದ ಹೊರಬಿದ್ದಿತ್ತು. 2 ಬಾರಿ ಪಾಕಿಸ್ತಾನ ವಿರುದ್ಧ ಮತ್ತು 2 ಬಾರಿ ಶ್ರೀಲಂಕಾ ವಿರುದ್ಧ. ಇಲ್ಲಿಗೆ ನ್ಯೂಜಿಲೆಂಡ್ ಟೀಮ್ಗೆ ಲಕ್ ಇಶ್ಯೂ ಇದೆ ಅನ್ನೋದು ಸಾರಿ ಪ್ರೂವ್ ಆಗಿತ್ತು. ಮತ್ತೊಂದು ಕಡೆ
ಕಡೆ ಕ್ರಿಕೆಟ್ ಜಗತ್ತಲ್ಲಿ ನ್ಯೂಜಿಲೆಂಡ್ ಟೀಮ್ ಮೇಲೆ ಸಿಂಪತಿ ಕೂಡ ಶುರುವಾಗಿತ್ತು. ಇದಾದ ಮೇಲೆ ಬರೋದೇ 2015ರ ವರ್ಲ್ಡ್ ಕಪ್. ಅಲ್ಲಿ ನ್ಯೂಜಿಲೆಂಡ್ ಟೀಮ್ ಅನ್ಲಕ್ಕಿಯಿಂದ ಮೋಸ್ಟ್ ಡಿಸರ್ವಿಂಗ್ ವಿನ್ನರ್ ಆಗುವ ಹಂಬಲದೊಂದಿಗೆ ಶುರು ಮಾಡಿತ್ತು. ಗ್ರೂಪ್ ಸ್ಟೇಜಸ್ ಅಲ್ಲಿ ಶ್ರೀಲಂಕಾ, ಸ್ಕಾಟ್ಲೆಂಡ್, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಮತ್ತು ಸೆಮಿಫೈನಲ್ ಅಲ್ಲಿ ಸೌತ್ ಆಫ್ರಿಕಾವನ್ನು ಸೋಲಿಸಿ ಮೊದಲ ಓಡಿಐ ವರ್ಲ್ಡ್ ಕಪ್ ಫೈನಲ್ಗೆ ದಾಪುಗಾಲಿಟ್ಟರು. ಆ ಫೈನಲ್ ಅಲ್ಲಿ ನ್ಯೂಜಿಲೆಂಡ್ ಟೀಮ್ಗೆ ಎದುರಾಗಿದ್ದು ಟಫ್ ಅಪೋನೆಂಟ್ ಆಸ್ಟ್ರೇಲಿಯಾ ಇಂಡಿಯಾವನ್ನು ಸೋಲಿಸಿ ಫೈನಲ್ಗೆ ಬಂದಿತ್ತು. ಈ ಸಂದರ್ಭದಲ್ಲಿ ಖುದ್ದು ನ್ಯೂಜಿಲೆಂಡ್ ಕ್ಯಾಪ್ಟನ್ ಮೆಕಲಮ್ ಇಂಡಿಯಾ ಫ್ಯಾನ್ಸ್ ನ್ಯೂಜಿಲೆಂಡ್ ಟೀಮ್ಗೆ ಸಪೋರ್ಟ್ ಮಾಡಬೇಕೆಂದು ಕೇಳಿಕೊಂಡಿದ್ದರು ಮತ್ತು ಎಲ್ಲಾ ಕ್ರಿಕೆಟ್ ಪ್ರೇಮಿಗಳ ನಿರೀಕ್ಷೆ ಕೂಡ ನ್ಯೂಜಿಲೆಂಡ್ ಟೀಮ್ ಗೆಲ್ಲಬೇಕು ಅನ್ನೋದೇ ಆಗಿತ್ತು. ಈ ಟೂರ್ನಮೆಂಟ್ಗೆ ನ್ಯೂಜಿಲೆಂಡ್ಗೆ ಎಕ್ಸ್ಪೆಕ್ಟರ್ ಆಗಿದ್ದು ಅದರ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ಅಪ್. ವಿಲಿಯಮ್ಸನ್, ರಾಸ್ ಟೈಲರ್ ಮತ್ತು ಗುಪ್ತಿಲ್ ತುಂಬಾನೇ ಒಳ್ಳೆ ಫಾರ್ಮ್ ಅಲ್ಲಿದ್ದರು. ಆದರೆ ಫೈನಲ್ ಅಲ್ಲಿ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗುತ್ತೆ. ಒಂದು ಹಂತದಲ್ಲಿ ನ್ಯೂಜಿಲೆಂಡ್ 39 ರನ್ನಿಗೆ 3 ವಿಕೆಟ್ ಅನ್ನು ಕಳೆದುಕೊಳ್ಳುತ್ತೆ. ನಂತರ ಗ್ರಾಂಡ್ ಎಲಿಯಟ್ 83 ರನ್ಗಳ ನೆರವಿನಿಂದ 183 ಟಾರ್ಗೆಟ್ ಕೊಡುತ್ತೆ. ಇದನ್ನು ಚೇಸ್ ಮಾಡಲು ಬಂದ ಆಸ್ಟ್ರೇಲಿಯಾ ಡೇವಿಡ್ ವಾರ್ನರ್, ಸ್ಟೀವ್ ಸ್ಮಿತ್ ಮತ್ತು ಕ್ಲಾರ್ಕ್ನ ಅಮೋಘ ಬ್ಯಾಟಿಂಗ್ ನಿಂದ 33 ಓವರ್ ಅಲ್ಲಿ ಟಾರ್ಗೆಟ್ ಅಚೀವ್ ಮಾಡುತ್ತೆ. ಈ ಟೂರ್ನಮೆಂಟ್ ಅಲ್ಲಿ ನ್ಯೂಜಿಲೆಂಡ್ ತುಂಬಾ ಸ್ಟ್ರೆಂತ್ ಇಂದ ಆಡಿದರು, ಆದರೆ ಭಾಗ್ಯ ಇವರ ಕಡೆ ಇರಲಿಲ್ಲ. ಇದು ಆದ ಮೇಲೆ ಬರೋದೇ ದ ಫೇಮಸ್ 2019 ವರ್ಲ್ಡ್ ಕಪ್. ಇದರ ಬಗ್ಗೆ ನಾನು ಜಾಸ್ತಿ ಹೇಳೋದು ಬೇಕಾಗಿಲ್ಲ. ಕ್ರಿಕೆಟ್ ಇತಿಹಾಸದಲ್ಲಿ ಫೈನಲ್ ಒಂದು ಅಷ್ಟು ರೋಮಾಂಚನಕಾರಿ ಆಗಿದ್ದು ಅದೇ ಮೊದಲು. 2019ರ ವರ್ಲ್ಡ್ ಕಪ್ ಫೈನಲ್ ಸೋಲು ನ್ಯೂಜಿಲೆಂಡ್ ಟೀಮ್ ಅನ್ಲಕ್ಕಿ ಟೀಮ್ ಅನ್ನೋದನ್ನ ಸಾರಿ ಹೇಳ್ತಾ ಇತ್ತು. ಹಿಂದೆ ಸೋತ ಎಲ್ಲಾ ಸೆಮಿಫೈನಲ್ ಫೈನಲ್ಗಿಂತ ಹೀನಾಯವಾಗಿ ಲಕ್ ಇವರಿಗೆ ಕೈಕೊಟ್ಟಿತ್ತು. ಓವರ್ ವ್ಯೂ ಆಗಿ ಹೇಳೋದಾದ್ರೆ ಲೀಗ್ ಸ್ಟೇಜ್ ಅಲ್ಲಿ 5 ಮ್ಯಾಚ್ ಗೆದ್ದು ಸೆಮಿಫೈನಲ್ ಅಲ್ಲಿ ಬಲಿಷ್ಠ ಇಂಡಿಯಾವನ್ನು ಸೋಲಿಸಿ ಫೈನಲ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟರು. ಫೈನಲ್ ಅಲ್ಲಿ ಅವರ ಎದುರಾಳಿ ಆಗಿ ಇಂಗ್ಲೆಂಡ್. ಹಿಂದಿನ ವರ್ಲ್ಡ್ ಕಪ್ ಮ್ಯಾಚಸ್ ತರ ಈ ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ ಯಾವುದೇ ತಪ್ಪು ಮಾಡದೆ ತುಂಬಾ ಜಾಗರೂಕತೆಯಿಂದ ಆಡಿರುತ್ತಾರೆ. ನ್ಯೂಜಿಲೆಂಡ್ ಮೊದಲು ಬ್ಯಾಟಿಂಗ್ ಮಾಡಿ 241 ರನ್ ಟಾರ್ಗೆಟ್ ಕೊಟ್ಟರು. ಇದನ್ನು ಚೇಸ್ ಮಾಡಲು ಬಂದ ಇಂಗ್ಲೆಂಡ್ 241 ರನ್ ಸ್ಕೋರ್ ಮಾಡ್ತಾರೆ. ಮ್ಯಾಚ್ ಟೈ ಆಗುತ್ತೆ. ಮೊದಲ ಬಾರಿ ಫೈನಲ್ ಅಲ್ಲಿ ಸೂಪರ್ ಓವರ್ ಆಡಿಸುತ್ತಾರೆ. ಆದರೆ ಈ ಸೂಪರ್ ಓವರ್ ಗಿಂತ ಮುಂಚೆ ಲಾಸ್ಟ್ ಓವರ್ 4th ಬಾಲ್ ಅಲ್ಲಿ ಬೆನ್ ಸ್ಟೋಕ್ಸ್ ಹೊಡೆದ ಬಾಲ್ ಗುಪ್ತಿಲ್ ಕಡೆ ಹೋಗುತ್ತೆ. ಗುಪ್ತಿಲ್ ಬಾಲ್ ಕಲೆಕ್ಟ್ ಮಾಡಿ ಕೀಪರ್ ಸೈಡ್ ಥ್ರೋ ಮಾಡ್ತಾರೆ. ಆದರೆ ಥ್ರೋ ಮಾಡಿದ ಬಾಲು ಬೆನ್ ಸ್ಟೋಕ್ ಬ್ಯಾಟ್ಗೆ ತಾಗಿ ಸೀದಾ ಬೌಂಡ್ರಿ ಲೈನ್ ದಾಟುತ್ತೆ. ಈ ಮೂಮೆಂಟ್ ಅಲ್ಲಿ ಎಲ್ಲರೂ ಶಾಕ್ ಮತ್ತು ಕನ್ಫ್ಯೂಸ್ ಅಲ್ಲಿ ಇದ್ದರು. ಆಗ ಅಂಪೈರ್ ಡಿಸಿಷನ್ ಇಂಗ್ಲೆಂಡ್ ಫೇವರ್ ಆಗಿ ಕೊಡುತ್ತಾರೆ. ಈ ಡಿಸಿಷನ್ ಈಗಲೂ ಕಾಂಟ್ರವರ್ಷಿಯಲ್ ಡಿಸಿಷನ್ ಆಗಿಯೇ ಉಳಿದಿದೆ. ಆ ಡಿಸಿಷನ್ ನಿಂದ ಮ್ಯಾಚ್ ಟೈ ಆಗುತ್ತೆ. ಸೂಪರ್ ಓವರ್ ಟೈ ಆದರೂ ಕೂಡ ಇಂಗ್ಲೆಂಡ್ ವಿನ್ ಆಗಿರುತ್ತೆ. ಅದಕ್ಕೆ ಕಾರಣ ಬೌಂಡ್ರಿ ರೂಲ್. ಈ ರೂಲ್ ಪ್ರಕಾರ ಇಂಗ್ಲೆಂಡ್ ಆ ಮ್ಯಾಚ್ ಅಲ್ಲಿ ಟೋಟಲ್ 22 4 ಮತ್ತು 2 6 ಅನ್ನು ಹೊಡೆದಿರುತ್ತೆ. ಆದರೆ ನ್ಯೂಜಿಲೆಂಡ್ ಕೇವಲ 12 4 ಮತ್ತು 2 6 ಹೊಡೆದಿರುತ್ತೆ. ಇದರಿಂದ ಇಂಗ್ಲೆಂಡ್ 2019ರ ವಿನ್ನರ್ ಅಂತ ಘೋಷಣೆ ಮಾಡುತ್ತಾರೆ. ಆ ಕಡೆ ಅಗೇನ್ ನ್ಯೂಜಿಲೆಂಡ್ಗೆ ಅದೃಷ್ಟ ಅನ್ನೋದು ಮತ್ತೊಂದು ಸಾರಿ ಕೈ ಕೊಟ್ಟಿತ್ತು. 2023ರ ವರ್ಲ್ಡ್ ಕಪ್ ಅಲ್ಲೂ ಕೂಡ ಮತ್ತೆ ಸೆಮಿಫೈನಲ್ ಅಲ್ಲಿ ಸೋತರು. ಇಷ್ಟು ಏಳು ಬೀಳುಗಳನ್ನು ಅನುಭವಿಸಿದರೂ ನ್ಯೂಜಿಲೆಂಡ್ ಯಾವತ್ತೂ ಗೇಮ್ ಸ್ಪಿರಿಟ್ ನ ಬಿಟ್ಟು ಕೊಟ್ಟಿಲ್ಲ. ಆದ್ದರಿಂದ ಈ ಟೀಮ್ ಇಡೀ ಕ್ರಿಕೆಟ್ ಪ್ರಪಂಚಕ್ಕೆ ತುಂಬಾನೇ ಅಚ್ಚುಮೆಚ್ಚು. ಎಲ್ಲ ಕ್ರಿಕೆಟ್ ಪ್ರೇಮಿಗಳ ಆಸೆಯ ಈ ಟೀಮ್ ಒಂದಾದರೂ ವರ್ಲ್ಡ್ ಕಪ್ ಗೆಲ್ಲಬೇಕೆನ್ನುವುದೇ ಆಗಿದೆ. ನಿಮಗೇನು ಅನಿಸುತ್ತೆ? ನಿಜವಾಗ್ಲೂ ನ್ಯೂಜಿಲೆಂಡ್ ಅನ್ಲಕ್ಕಿ ಟೀಮಾ ಅಥವಾ ಸೌತ್ ಆಫ್ರಿಕಾ ತರ ಚೋಕರ್ಸ್ ಟೀಮಾ? ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.